ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನ್ ವೆಜ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಆ ವ್ಲಾಗ್ನ ಹಾಕ್ತೀನಿ. ಹಾಗೇನೆ ನಾನು ಮಂತ್ಲಿ ಫೋಟೋಶೂಟ್ನ ಮಾಡ್ಕೋತಾ ಇದ್ದೀನಿ. ಇವತ್ತು ಬಂದು ಪಾಪುಗೆ 7 ಮಂತ್ಸ್ ಕಂಪ್ಲೀಟ್ ಆಗಿ 8 ಮಂತ್ಗೆ ಬಿಡ್ತಾ ಇದೆ. ಸೊ ಹಾಗಾಗಿ 7 ಮಂತ್ಸ್ ಪಾಪುದು ಫೋಟೋಶೂಟ್ ನಾನು ಹೇಗೆ ಮನೆಯಲ್ಲೇ ಮಾಡ್ಕೋತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 1 ಮಂತ್ ಇಂದ 7 ಮಂತ್ಸ್ ವರೆಗೂ ಮನೆಯಲ್ಲೇ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಹೇಗೆ ಮಂತ್ಲಿ ಫೋಟೋಶೂಟ್ನ ಮಾಡ್ಕೋಬಹುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ 7 ಮಂತ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ವ್ಲಾಗ್ನ ಹಾಕ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನೀವೇ ಬದಲು ನನ್ನ ವಿಡಿಯೋನ ನೋಡ್ಬೋದು. ಓಕೆನಾ? ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ರೆ ನನ್ನ ಚಾನಲ್ನಲ್ಲಿ ಬ್ಯೂಟಿ, ಮೇಕಪ್, ಪ್ರೆಗ್ನೆನ್ಸಿ ರಿಲೇಟೆಡ್, ಆಮೇಲೆ ಡೈಲಿ ವ್ಲಾಗ್ಸ್, ಬೇಬಿ ರಿಲೇಟೆಡ್ ಎಲ್ಲ ವೀಡಿಯೋಸು ಬರ್ತಾ ಇರುತ್ತೆ. ಆಲ್ ಇನ್ ಒನ್ ಚಾನಲ್ ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕು ಅಂದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಅದ್ರ ಬಗ್ಗೆ ಕೂಡ ಖಂಡಿತ ನಾನು ವಿಡಿಯೋನ ಮಾಡ್ತೀನಿ. ಹಾಗೆ ಬೇರೆ ವಿಡಿಯೋಸ್ ಎಲ್ಲ ಚೆಕ್ ಮಾಡಿಲ್ಲ ಅಂದ್ರೆ ಒಂದ್ಸಲಿ ಚೆಕ್ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನನಗೆ ಇನ್ಸ್ಟಾಗ್ರಾಮ್ ಹಾಗೇನೆ ಫೇಸ್ಬುಕ್ ಪೇಜಲ್ಲಿ ಕೂಡ ಫಾಲೋ ಮಾಡ್ಬೋದು. ಎಲ್ಲದರ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಬನ್ನಿ ಈಗ ವ್ಲಾಗ್ನ ಶುರು ಮಾಡೋಣ. ಹೇಗಿದೆ ಏನು ಅಂತ ಫಸ್ಟಿಂದ ಕೊನೆವರೆಗೂ ನೋಡಿ. ಎಲ್ಲ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯೂಸ್ಫುಲ್ ಇರೋವಂಥ ವೀಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಇವನು ಮಾರ್ನಿಂಗ್ ಆಲ್ರೆಡಿ 10:30 ಆಗಿತ್ತು. 10:30ಗೆ ಎದ್ದು ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿಂದ ಬಂದು ರೂಮಲ್ಲಿಂದ ಬಂದು ಹಾಲಲ್ಲಿ ಮತ್ತೆ ಮಲಗಿದ್ದಾನೆ. ನಿದ್ದೆ ಬರ್ತಾ ಇದೆ, ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಮತ್ತೆ ಮಲ್ಕೊಳ್ತಾ ಇದ್ದಾನೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ದೋಸೆ, ಪಲ್ಯ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ. ಇದು ನನ್ನ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ ನನಗೆ. ಆಲ್ಮೋಸ್ಟ್ ವೀಕ್ಲಿ ಒನ್ಸೇ ಮಾಡ್ಕೋತೀನಿ ನಾನು. ದೋಸೆದು ಆಲ್ರೆಡಿ ಒಂದು ಟಿಪ್ ಕೂಡ ಹೇಳಿದ್ದೀನಿ ಆ ವ್ಲಾಗಲ್ಲಿ, ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ. ಸೊ ಟಿಫನ್ ಎಲ್ಲ ಮಾಡಿದಾದ ನಂತರ ಪಾಪುಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾಗಿತ್ತು. ರೆಡಿ ಮಾಡ್ಕೋಬೇಕು, ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕಿದ್ದೆ. ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಈ ಥರ ಒಂದು ರೆಡ್ ಕಲರ್ದು ಬಟ್ಟೆನ ಹಾಕ್ಕೊಂಡಿದ್ದೆ. ಇದು ಪಾಪುಗೆ ಚುಚ್ಚುತ್ತೆ, ನೆಲದಲ್ಲಿ ಮಲಗಿಸೋದಲ್ವ. ಸೊ ಹಾಗಾಗಿ ಕೆಳಗಡೆ ಒಂದು ಮಂದಗಿರೋ ಅಂತಹ ಫಸ್ಟ್ ಚಾಪೆ ಹಾಕಿ ಮತ್ತು ಮಂದಗಿರೋ ಅಂತಹ ಒಂದು ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಇದು ರೆಡ್ ಕಲರ್ ಬಟ್ಟೆನ ನಾನು ಹಾಕ್ಕೊಂಡು ಕ್ಲಾತ್ನ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಹಳೇದು ತೋರಣ ಬರುತ್ತಲ್ವ ಡೋರ್ಗೆ. ಸೊ ಅದನ್ನು ನಾನು ವೇಸ್ಟ್ ಅಂತ ಏನು ಯೂಸ್ ಮಾಡೋದು ಬಿಸಾಕಲ್ಲ. ನಾನು ಯಾವುದೋ ತೆಲುಗು ಒಂದು ಮೂವಿಯಲ್ಲಿ ನೋಡಿದ್ದೆ ಒಂದು ಡೈಲಾಗ್, ಏನಂತಂದರೆ ಯೂಸ್ ಆಗದೆ ಇರೋವಂಥ ವಸ್ತು ಅಂತ ಯಾವುದೂ ಇಲ್ವಂತೆ. ಸೊ ಅದನ್ನು ಎತ್ತಿಟ್ರೆ ಯಾವುದೋ ಒಂದಿನ ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ತುಂಬ ಫಾಲೋ ಮಾಡ್ತೀನಿ. ನಾನು ಯಾವುದನ್ನೇ ವೇಸ್ಟ್ ಅಂತ ಬಿಸಾಕಲ್ಲ ಸಾಮಾನ್ಯವಾಗಿ. ಸೊ ಎತ್ತಿಟ್ಟಿರ್ತೀನಿ. ಆ ಹೂಗಳಿಂದ ಈ ಥರ ನಾನು ಫೋಟೋಶೂಟ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವೈಟ್ ಕಲರ್ ಚಿಕ್ಕ ಕಾಣಿಸಿದೆ. ಸೊ ಅದು ತೋರಣ ಅಲ್ಲೇ ಬಂದಿರೋದು ಮಣಿಗಳು. ಸೊ ಅದನ್ನು ಕೂಡ ಹಾಕಿದ್ದೆ. ಆನಂತರ ಹ್ಯಾಂಗಿಂಗ್ ಮಾಡುವಂಥ ಫ್ಲವರ್ಸ್ ಇತ್ತು, ಅದರಲ್ಲಿ ವೈಟ್ ಇತ್ತು. ಸೊ ಅದರಲ್ಲಿ ಕಿತ್ಕೊಂಡು ಈ ಥರ ಮಾಡ್ಕೊಂಡಿದ್ದೆ ನಾನು ಸಿಂಪಲ್ಲಾಗಿ. ಇಲ್ಲಿ ನಮ್ಮ ಪಾಪುಗೆಲ್ಲ ರೆಡಿ ಮಾಡಿ ಕರ್ಕೊಬಂದೆ. ಇದು ವೈಟ್ ಕಲರ್ ಥೀಮ್. ಇವತ್ತು ನಾನು ಆಲ್ರೆಡಿ ಹೇಳಿದ್ನಲ್ವ, ವೈಟ್ ಕಲರ್ ಥೀಮ್. ನಾನು ಪ್ರತಿಯೊಂದು ಮಂತ್ಲಿ ಫೋಟೋಶೂಟಲ್ಲೇನೂ ಅಷ್ಟೇ. ರಸ್ವಿನ್ಗೆ ಬೇರೆ ಥರ ಮಾಡಿದ್ದೆ, ಬಟ್ ಇವನಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕಲರ್ ಥೀಮಲ್ಲಿ ಹೋಗ್ತಾಯಿದ್ದೀನಿ. ಸೊ ಬಟ್ಟೆ ಯಾವ ಕಲರ್ ಇರುತ್ತೋ ನಾನು ಯೂಸ್ ಮಾಡೋ ಪ್ರಾಡಕ್ಟ್ನ ಕೂಡ ಅದೇ ಕಲರ್ನ ಯೂಸ್ ಮಾಡಿಕೊಂಡು ಫೋಟೋಶೂಟ್ನ ಮಾಡ್ಕೊಂಡಿದ್ದೀನಿ. ಇವ್ನು ನೋಡಿ ಎಷ್ಟು ಫ್ರೆಶ್ ಆಗಿದ್ದಾನೆ. ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಮಾರ್ನಿಂಗ್ ಈ ಥರ ರೆಡಿ ಮಾಡಿದ್ದೀನಿ ಸ್ನಾನ ಮಾಡಿಸಿ ಅಂತಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಕೂಡ ಅವನು ಇಷ್ಟೇ ಫ್ರೆಶ್ ಆಗಿರ್ತಾನೆ. ಮನೆಯಲ್ಲೇ ಇರ್ತದಲ್ಲ ಪಾಪು, ಯಾರೂ ಎತ್ಕೊಳ್ಳೋದಿಲ್ಲ, ನಾನೇ ಅಲ್ಪ ಕ್ಯಾರಿ ಮಾಡೋದು. ಸೊ ಹಾಗಾಗಿ ಕ್ಲೀನಾಗಿ ನೀಟಾಗಿ ಇದೇ ಥರ ಇರ್ತಾನೆ, ಫುಲ್ ಸ್ಮೈಲಿಂಗ್. ಈ ಥರ ಮಾಡ್ಕೊಂಡಿದ್ನಲ್ಲ. ಸೊ ಈಗ ಮಲಗಿಸ್ತಾ ಇದ್ದೀನಿ. ಮಲಗಿಸಿದ ತಕ್ಷಣ ಒದ್ದಾಗ್ಬಿಡ್ತಾನೆ ಅವನು. ಇವಾಗ 7 ಮಂತ್ಸ್ ಅಲ್ವಾ, ಏನು ಮಾಡ್ತಾನೆ ಅಂದರೆ ಉಲ್ಟಾ ತಿರ್ಕೊಬಿಡ್ತಾನೆ. ಇವಾಗ ಫೋಟೋಸ್ ತೆಗಿಯೋದಿದೆ ನೋಡಿ, ಅದು ತುಂಬಾ ಕಷ್ಟ. ಫಸ್ಟು ಚಿಕ್ಕ ಪಾಪು ಇದ್ದಾಗ ಬಿಫೋರ್ 5 ಮಂತ್ಸು ಹಾಕಿದ ತಕ್ಷಣ ಮಲ್ಕೊಂಡು ಹಾಗೆ ಎದ್ಬಿಡ್ತಾಯಿದ್ದ. ಹೆಂಗಾದರೂ ಫೋಟೋಸ್ನ ಡಿಸೈನ್ ಮಾಡಿ ತೊಗೊಬೋದಿತ್ತು. ಬಟ್ ಇವಾಗಂತೂ ತುಂಬ ಕಷ್ಟ ಆಗುತ್ತೆ ಫೋಟೋಸ್ ತೆಗಿಯೋಕ್ಕೆ. ನಾನು ಆ ಥರದಿಂದ ತೋರಿಸ್ತೀನಿ ನೋಡಿ ಇನ್ನೊಂದು ಫೋನಲ್ಲಿ. ಈ ಥರ ಮಾಡ್ಕೊಂಡಿದ್ದೆ. ಈಗ ಫೋಟೋಸ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗಿರೋದು ರಿಯಲ್ ಟಾಸ್ಕ್. ಇವಾಗ ಸೈಲೆಂಟಾಗಿದ್ದಾನೆ, ಕೈಯೆಲ್ಲ ಹೂವು ಕೊಟ್ಟಿರೋದಕ್ಕೆ. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸು. ಹಾಗೆಯೇ ವೀಡಿಯೋಸ್ ಎಲ್ಲ ನಾನು ಆಲ್ರೆಡಿ ಈ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಒನ್ಸು. ಯಾರು ಚೆಕ್ ಮಾಡಿಲ್ಲ ಅಂದರೆ ಆ ಶಾರ್ಟ್ನ ಕೂಡ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಈ ಥರ ಉಲ್ಟಾ ಮಾಡ್ಕೊಂಬಿಟ್ಟಿರ್ತಾನೆ. ನಾನು ರೂಮಲ್ಲಿ ಏನೋ ಎತ್ಕೊಬರೋಕ್ಕೆ ಹೋದೆ ಅಷ್ಟರಲ್ಲಿ ನೋಡಿ ಈ ಥರ ಉಲ್ಟಾ ಮಾಡ್ಕೊಬಿಡ್ತಾನೆ. ತುಂಬಾ ಕಷ್ಟ. ಯಾಕಂದರೆ ಇವಾಗ ಹೊರಗಡೆ ಹೋಗಿ ಫೋಟೋಶೂಟ್ನ ಮಾಡಬೇಕು ಅಂತಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಮನೇಲಿ ಇರೋದ್ರಲ್ಲಿ ಒಂದು ಮೆಮೊರಿಗೋಸ್ಕರ ಫೋಟೋಸ್ ತೊಗೊಳೋದ್ರಲ್ಲಿ
ಏನು ತಪ್ಪಿಲ್ಲ ಅಲ್ವಾ. ಇವಾಗ ಇದು ಟ್ರೆಂಡ್ ಆಗಿಬಿಟ್ಟಿದೆ ಮಂತ್ಲಿ ಫೋಟೋಶೂಟ್ ಅಂತ. ನಮ್ಮ ಚಿಕ್ಕವರಲ್ಲಿದ್ದಾಗ ಏನೂ ಇಲ್ಲ ಆ ಥರ. ಬಟ್ ಇವಾಗ ಮಂತ್ಲಿ ಫೋಟೋಶೂಟ್ ಅನ್ನೋದು ಒಂದು ಟ್ರೆಂಡ್ ಆಗೋಗಿದೆ. ಮತ್ತು ಇನ್ನೊಂದು ಏನು ಗೊತ್ತಾ, ಮಾಡಿಲ್ಲ ಅಂದರೆ ಯಾಕೆ ನಿಮ್ಮ ಮಂತ್ಲಿ ಫೋಟೋಶೂಟ್ ಮಾಡಿಲ್ವಾ ಅಂತ ಕೇಳ್ತಾರೆ. ಅದೊಂಥರ ಕಂಪಲ್ಸರಿ ಆಗೋಗ್ಬಿಟ್ಟಿದೆ. ನಾನಿಲ್ಲಿ ಫೋಟೋಸ್ನ ತೆಗಿತಾ ಇದ್ದೀನಿ. ಫೋಟೋಸ್ ತೆಗಿಯೋವಾಗ ನಮಗಿರೋ ಲ್ಯಾಂಗ್ವೇಜ್ನೆಲ್ಲ ಯೂಸ್ ಮಾಡಬೇಕು. ನಮಗಿರೋ ಕೋಡ್ ವರ್ಡ್ಸ್ನ, ಮ್ಯೂಸಿಕ್ನ ಬಾಯಲ್ಲಿ ಎಷ್ಟು ಹೇಳ್ಬೇಕು ಅಂತಂದರೆ ಆ ಮಗು ನಮ್ಮ ಕಡೆ ನೋಡಬೇಕಲ್ವ ಫೋಟೋಸ್ ತೆಗಿಯೋಕ್ಕೆ. ನೋಡಿ ಹಾಗೆ ತಿರ್ಕೋತಾನೆ. ಇನ್ನೊಬ್ರು ಯಾರಾದರೂ ಇದ್ದರೆ ಮಾತಾಡ್ಸೋಕ್ಕೆ ಒಬ್ರು ಮಾತಾಡ್ಸ್ತಾ ಇದ್ರೆ ಒಬ್ರು ಫೋಟೋಸ್ ತೆಗೋಬೋದು. ಬಟ್ ಇಲ್ಲಿ ಹಾಗಲ್ಲ. ಆದಷ್ಟು ನಾನು ಚೆನ್ನಾಗೇ ಬಂತು ಕೆಲವರು ಫೋಟೋಸು. ಹೆಂಗೆ ಅಂದರೆ ಒಂದು 10 ಫೋಟೋ ತೆಗೆದ್ರೆ ಅದರಲ್ಲಿ ಒಂದು ಫೋಟೋನೇ ಚೆನ್ನಾಗಿರೋದು. ಸೊ ಆ ಥರ ಆಲ್ರೆಡಿ ನೋಡಿ ಫೋಟೋಶೂಟ್ಗೆ ರೆಡಿ ಮಾಡಿರೋದು ಹೆಂಗಾಯಿತು ಅಂತ. ಫೈನಲಿ ಆಯಿತು. ಈ ಥರ ಸ್ಮೈಲ್ ಎವ್ರಿ ಡೇ ಎವ್ರಿ ಮಿನಿಟ್ ಸ್ಮೈಲೆಲ್ಲ ಇರ್ತಾನೆ ಅವನು. ಆನಂತರ ಇಲ್ಲಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ದಾದ ನಂತರ ಮಕ್ಕಳಿಗೆಲ್ಲ ಮತ್ತೆ ಮಲಗಿಸ್ದೆ ನಾನು. ಮಲಗಿಸಿ ಇಲ್ಲಿ ನಾನ್ ವೆಜ್ನ ತೊಗೊಂಡು ಬಂದಿದ್ರು, ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 6:30 7 ಆಗಿತ್ತು ಅನಿಸುತ್ತೆ. 7 ಆಗಿತ್ತು. ಇಲ್ಲಿ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೆ. ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು. ಸೊ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋತೀನಿ ನಾನು. ಮಾಡ್ಕೊಂಡು ಇಲ್ಲಿ ಕಬಾಬ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಬಿಸಿ ಚಳಿ ಮಳೆ. ಸೊ ಬಿಸಿ ಕಬಾಬು, ನಾನ್ ವೆಜ್ಜು ಹೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ರೈಸ್ ಹಾಕ್ತೀರಾ ಅಂತ ಯಾರೋ ಕೇಳಿದರು. ಹೌದು, ನಾವು ಮುದ್ದೆಗೆ ರೈಸ್ ಹಾಕಿ ಅದನ್ನು ಬೇಯಿಸಿ ಆನಂತರನೇ ಇದನ್ನು ಹಾಕೋದು, ಹಸಿಟ್ಟು ಹಾಕೋದು. ಕೆಲವ್ರು ಏನು ಮಾಡ್ತಾರೆ, ಕೆಲವರೆಲ್ಲ ಸುಮಾರು ಜನ ಬರೀ ಹಸಿಟ್ಟು ಹಾಕೇ ಮಾಡ್ತಾರೆ. ಬಟ್ ನಮ್ಗೆ ಆ ಥರ ಎಲ್ಲ ಮಾಡಿದ್ರೆ ಲೂಸ್ ಮೋಷನ್ ಆಗಿಬಿಡುತ್ತೆ ಅಷ್ಟೇ. ಯಾಕಂದರೆ ನಮ್ಗೆ ಅಭ್ಯಾಸ ಇಲ್ಲ. ನಮ್ಮ ಕಡೆ ಎಲ್ಲ ತುಂಬ ಕಡೆ, ನಮ್ಮ ಚಿಕ್ಕಬಳ್ಳಾಪುರ ಸೈಡ್ ಎಲ್ಲ ತುಂಬ ಕಡೆ ಅಕ್ಕಿ ಹಾಕ್ಬಿಟ್ಟು ಬೆಂದಾದ ನಂತರನೇ ಮಾಡೋದು. ಇದು ಕಲರ್ ಕಡಿಮೆ ಇದೆ, ಯಾಕಂದರೆ ಇದು ಆರ್ಟಿಫಿಷಿಯಲ್ ಕಲರ್ಸ್ ಏನು ನಾನು ಆ್ಯಡ್ ಮಾಡಿಲ್ಲ. ಫುಡ್ ಕಲರ್ಸ್ ಒಳ್ಳೇದಲ್ಲ ಅಲ್ವಾ. ಸೊ ಹಾಗಾಗಿ ಫುಡ್ ಕಲರ್ಸ್ ಏನು ಆ್ಯಡ್ ಮಾಡಿಲ್ಲ ನಾನು. ಸೊ ಇವತ್ತು ನೈಟ್ ಡಿನ್ನರ್ಗೆ ಮುದ್ದೆ, ಚಿಕನ್ ಸಾರು, ವೈಟ್ ರೈಸ್ ಕೂಡ ಮಾಡಿದೆ, ಅದನ್ನು ತೋರಿಸೋದು ಮರ್ತ್ಬಿಟ್ಟೆ. ಚಿಕನ್ ಕಬಾಬ್ ಎಲ್ಲ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ರಸವಿನಿಗೆ ಸ್ವಲ್ಪ ತಲೆ ನೋವ್ತಿತ್ತಂತೆ. ಸ್ವಲ್ಪ ಬಿಸಿ ಆಗಿಬಿಟ್ಟಿತ್ತು ತಲೆ. ಚೆನ್ನಾಗೇ ಇದ್ದ ಮಾರ್ನಿಂಗಿಂದ, ಕ್ಲೈಮೇಟ್ ಚೇಂಜಸ್ ಸಲುವಾಗಿ. ಸೊ ಅದಕ್ಕೆ ವಿಕ್ಸ್ ಹಚ್ಬಿಟ್ಟು ಅವನ್ನ ಮಲಗಿಸಿದ್ದೀನಿ. ಇನ್ನೊಬ್ಬ ಹಂಗೇನೆ ಇದ್ದ ಆಡಿಕೊಂಡು. ಅವ್ರ ಪಪ್ಪ ಎತ್ಕೊಂಡಿದ್ದ. ಸೊ ಇವನಿಗೆ ಟೈಮ್ ಕೊಡಬೇಕಲ್ವ, ಅದಕ್ಕೆ ವಿಕ್ಸ್ ಎಲ್ಲ ಹಚ್ಚಿ ಸ್ವಲ್ಪ ಸಿರಪೆಲ್ಲ ಹಾಕಿ ಮಲಗಿಸಿದ್ದೀನಿ. ಮಲಗಿಸಾದ ನಂತರ ಇಲ್ಲಿ ನೋಡಿ ಇವನು ಮಾರ್ನಿಂಗ್ ಹೆಂಗಿದ್ದ, ಸೊ ಈವ್ನಿಂಗ್ ಆದರೂ ಕೂಡ ಹಾಗೆ ಇದ್ದಾನೆ. ಕ್ಯಾಮ್ರಾಗೆ ಸಖತ್ ಫೋಕಸ್ಸು. ಅವ್ನು ಹುಟ್ಟಿದಾಗಿಂದ ನಾನು ಅಂದರೆ ಒಂದು 3 months 4 monthsinದನೂ ವೀಡಿಯೋ ಮಾಡ್ತಿದ್ದೆನಲ್ಲ. ಸೊ ಸಖತ್ ಫೋಕಸ್ಸು. ಕ್ಯೂಟ್. ಸೊ ನೋಡೋದಲ್ಲ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗ್. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಈ ಫೋಟೋಶೂಟ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಗೋಣ, ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.